ಲಡ್ಡು ಏನಿದು? ಹಣ್ಣು. ಯು ಲೈಕ್ ಇಟ್? ಯು ಲೈಕ್ ಇಟ್? ಇದಾಗುತ್ತೆ ಒಟ್ಟು ಹಾಕ್ಬಿಟ್ಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನೀವು ಎ ಡೇ ಇನ್ ಮೈ ಲೈಫ್ ಸೀರೀಸ್ನ ನೋಡ್ಬೋದು. ಸೊ ಒಂದು ಕಂಪ್ಲೀಟ್ ಡೇ ನನ್ನ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಬ್ಯುಸಿಯಾಗಿರುತ್ತೆ, ಪ್ರತಿಯೊಂದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಕೈಲಾಗೋಷ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ವ್ಯೂ ಎಷ್ಟು ಪೀಸ್ಫುಲ್ಲಾಗಿ ಇದೆ ಅಲ್ವಾ. ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಕ್ಯಾರೆಟ್ ರೈಸ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಪೃಥ್ವಿಗೂ ಲಂಚ್ ಬಾಕ್ಸ್ಗಾಗಿರ್ಬೋದು ಮತ್ತು ಬ್ರೇಕ್ಫಾಸ್ಟ್ಗಾಗಿರ್ಬೋದು ರೈಸ್ ಐಟಮ್ನ ತುಂಬ ಪ್ರಿಫರ್ ಮಾಡ್ತಾನೆ, ಸೊ ಇಷ್ಟ ಕೂಡ ಪಡ್ತಾನೆ. ಹಾಗಾಗಿ ಈ ಒಂದು ಕ್ಯಾರೆಟ್ ರೈಸ್ನ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಬಾಣಲಿಗೆ ಅಗತ್ಯಕ್ಕೆ ತಕ್ಕಂತೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಸಿಟ್ಲಿದ್ದು ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಇದು ಎರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗಿದಕ್ಕೆ ಚಿತ್ರಾನ್ನ ಥರ ತಿನ್ನಬೇಕು ಅಂದರೆ ನೀವು ಕಡಲೆ ಬೀಜನೂ ಕೂಡ ಸೇರಿಸ್ಕೊಳ್ಬೋದು, ಆದರೆ ಅದು ಚಿತ್ರಾನ್ನ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ನಾನು ಕ್ಯಾರೆಟ್ನ ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಆ್ಯಂಡ್ ಟೊಮೊಟೊ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಎರಡನ್ನೂ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಮೂರೂ ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕ್ಯಾರೆಟ್ ರೈಸಿಗೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ಹಾಗೆ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಅಂದರೆ ತಳದಲ್ಲಿ ಕಡಲೆಬೇಳೆ ಏನು ಹಾಕ್ಕೊಂಡಿದ್ವಿ ಅದು ಸೀದೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟನ್ನು, ಆನಿಯನ್ಗೆ ಬೇಕಾಗಿರುವಷ್ಟು ಮಾತ್ರ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೇ ಸರಿ ಕ್ಯಾರೆಟ್ನ ಹಾಕ್ಕೊಂಡು ಕೂಡ ನಾವು ಸಾಲ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು, ಬಟ್ ಈರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ನಾವು ಸಾಲ್ಟನ್ನ ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದ ತಕ್ಷಣ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಸೇರಿಸ್ಕೊಳ್ಳಿ. ಆದಷ್ಟು ಸಣ್ಣದಾಗಿ ತುರಿದಿಟ್ಕೊಂಡ್ರೆ ಬೇಗನೆ ಕ್ಯಾರೆಟು ಫ್ರೈ ಆಗಿಬಿಡುತ್ತೆ. ಸೊ ಈ ಹಂತದಲ್ಲಿ ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಕ್ಯಾರೆಟ್ ರೈಸಿನ ಅಡ್ವಾಂಟೇಜಸ್ ಏನು ಅಂತ ಅಂದರೆ, ಇದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ರೈಸ್ ಥರನೂ ನಾವು ತಿನ್ಬೋದು. ಹಾಗೆಯೇ ನಾವೇನಾದರೂ ಚಪಾತಿ ಜೊತೆಗೆ ಸ್ಟಫಿಂಗ್ ಥರ ಮೇಲೆ ಮಿಕ್ಸ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಕೂಡ ತಿನ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಯಾವ ರೀತಿ ಬೇಕಾದರೂ ನಾವು ಇದನ್ನು ಬಳಸ್ಕೊಳ್ಬೋದು. ಇದಾದ ನಂತರ ಈ ಹಂತದಲ್ಲಿ ನಾನು ಕ್ಯಾರೆಟನ್ನು ಸೇರಿಸಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಉಪ್ಪು ಹಾಕಬೇಕು ಅಂತ ನಾನು ಹೇಳ್ತಿಲ್ಲ, ಏನಕ್ಕೆ ಅಂತ ಅಂದರೆ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ.
ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಮುಂಚೆನೇ ನಾವು ಆಲ್ರೆಡಿ ಸೇರಿಸ್ಕೊಂಡಿರೋದ್ರಿಂದ ಸಾಲ್ಟನ್ನು. ಇದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಅರಿಶಿನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಕ್ಯಾರೆಟ್ ಹಾಕಿದ್ಮೇಲೆ ಬೇಗನೆ ಫ್ರೈ ಆಗಿಬಿಡುತ್ತೆ, ನಾವು ಸಣ್ಣದಾಗಿ ತುರಿದಿರೋದ್ರಿಂದ. ಒಂದು 5 ಮಿನಿಟ್ಸಲ್ಲಿ ಈ ಒಂದು ಕ್ಯಾರೆಟ್ ರೈಸ್ ಅನ್ನೋದು ರೆಡಿ ಆಗಿಬಿಡುತ್ತೆ, ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ. ಇದಾದ ನಂತರ ಆಲ್ರೆಡಿ ನಾನು ರೈಸ್ನ ಕುಕ್ ಮಾಡಿ ಆರಿಸಿ ಇಟ್ಕೊಂಡಿದ್ದೆ. ಸೊ ಪೃಥ್ವಿಗೆ ಬಾಕ್ಸಿಗೆ ಹಾಕೋದ್ರಿಂದ ಅದನ್ನು ಚೆನ್ನಾಗಿ ಆರಿಸಿ ಇಟ್ಟಿದ್ದೆ. ಸೊ ಅದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ರೈಸ್ ರೆಡಿಯಾಗಿಬಿಡುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಒಂದು ಸಾರಿ ಕೊಟ್ಟು ನೋಡಿ. ಪೃಥ್ವಿಗೆ 8 o'clockಗೆಲ್ಲನೂ ಮನೆ ಬಿಡೋದ್ರಿಂದ ಅವನಿಗೆ ಏನು ಇಷ್ಟ ಇರುತ್ತೆ ಅದನ್ನು ನಾನು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಾಗಿ ಮಾಡಿಕೊಟ್ರೆ ಅದನ್ನು ಅವನು ಬೇಗ ತಿಂದು ಹೋಗ್ತಾನೆ. ಹಾಗಾಗಿ ಲಂಚ್ ಬಾಕ್ಸಿಗೂ ಕೂಡ ನಾನು ಅದೇ ಕ್ಯಾರೆಟ್ ರೈಸ್ನ ಹಾಕಿಕೊಟ್ಟಿದ್ದೆ. ಹಾಗೆಯೇ ಮಿಡ್ ಬ್ರೇಕ್ಗೆ ಅಂತ ಹೇಳಿ ಫ್ರೂಟ್ಸ್ನ ಕೂಡ ಹಾಕ್ಕೊಟ್ಟಿದ್ದೆ. ಇದೆಲ್ಲ ಆಗೋಷ್ಟೊತ್ತಿಗೆ ನನಗೆ ಸೆಕೆಂಡ್ ಡ್ಯೂಟಿ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ಮಗಳು ಕೂಡ ಎದ್ದೇಳ್ತಾಳೆ. ಅವಳನ್ನ ಸುಧಾರಿಸ್ಕೊಂಡು ಪೃಥ್ವಿಕ್ನ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿದ್ರೆ ನನಗೆ ಒಂದು ಅರ್ಧ ಕೆಲಸ ಮುಗಿಯೋ ಥರ ಅನಿಸುತ್ತೆ. ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ಅದನ್ನೆಲ್ಲ ಕೊಟ್ಟು ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿ ಆದಮೇಲೆ ನನ್ನ ಮಗಳದ್ದು ಡ್ಯೂಟಿ ನನಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದಾದ ನಂತರ ಪೂಜೆನೆಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮಾಡಿದ ನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪಾಪುನ ಸುಧಾರಿಸ್ಕೊಂಡು ಅವಳಿಗೊಂದು ಸರಿ ಫೀಡ್ ಮಾಡಿಕೊಂಡು, ಪಾಪು ಹೆಂಗೆ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವಳು ಬ್ರೇಕ್ಫಾಸ್ಟ್ನ ತಿನ್ನೋದಿಲ್ಲ, ಏನಾದರೂ ಒಂದು ಫ್ರೂಟ್ಸ್ನ ತಗೊಳ್ತಾಳೆ. ಏನೋ ಗೊತ್ತಿಲ್ಲ, ಅವಳಿಗೆ ಮುಂಚೆಯಿಂದ ಆ ರೀತಿ ಅಭ್ಯಾಸ ಆಗಿಬಿಟ್ಟಿದೆ. ನಾನೇನೋ ಬ್ರೇಕ್ಫಾಸ್ಟ್ ಕೊಡೋದಕ್ಕೆ ಹೋದರೆ ತಿನ್ನೋದಿಲ್ಲ, ಏನಾದರೂ ಒಂದು ಫ್ರೂಟ್ಸ್ನ ಕೇಳ್ತಾಳೆ. ಪ್ರಿಫರಬ್ಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುವಂಥ ಫ್ರೂಟ್ಸ್ಗಳನ್ನ ಅವಳು ಕೇಳ್ತಾಳೆ. ಸೊ ನನಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅದೇ ಕ್ಯಾರೆಟಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿನ ಮಾಡ್ಕೊಂಡಿದ್ದೆ. ಏನಿದು ಹಣ್ಣು ಫ್ರೂಟ್ಸ್ನ ಕೊಟ್ಟು ಆಲ್ಮೋಸ್ಟ್ 1 hour ಆದಮೇಲೆ ಬ್ರೇಕ್ಫಾಸ್ಟ್ನ ತಗೊಳ್ತಾಳೆ. ಹಾಗಾಗಿ ನನ್ನ ಕೆಲಸದ ಜೊತೆಗೆ ಅವಳಿಗೆ ತಿನ್ನಿಸೋ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಮುಂಚೆನೇ ನಾನು ಹೇಳ್ದಂಗೆ ಈ ಒಂದು ಕ್ಯಾರೆಟ್ ರೈಸಿಂದ ಏನು ಸ್ಟಫಿಂಗ್ ಇರುತ್ತೆ, ಸೊ ಆ ಸ್ಟಫಿಂಗ್ನ ನಾನು ಮುಂಚೆನೇ ತೆಗೆದಿಟ್ಕೊಂಡಿದ್ದೆ. ಅದನ್ನು ಚಪಾತಿಗೆ ರೋಲ್ ಮಾಡ್ಕೊಂಡು ತಿಂದರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನನಗೆ ಕ್ಯಾರೆಟ್ ರೈಸ್ ತಿನ್ನಬೇಕು ಅಂತ ಅನಿಸಿಲ್ಲ, ಹಾಗಾಗಿ ಆಲ್ರೆಡಿ ಕಲಸಿಟ್ಟಿರುವಂಥ ಚಪಾತಿ ಹಿಟ್ಟಿತ್ತು. ಹಾಗಾಗಿ ಅದನ್ನು ಹಾಕ್ಕೊಂಡು ಈ ರೀತಿ ಸ್ಟಫಿಂಗ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಕೂಡ. ನಾನು ಇದ್ರ ಜೊತೆಗೆ ಸ್ವಲ್ಪ ಕಾಫಿನೂ ಕೂಡ ತೊಗೊಳ್ತೀನಿ. ಯೂಶ್ವಲಿ ಬ್ರೇಕ್ಫಾಸ್ಟ್ ಜೊತೆಗೆ ನಾನು ಏನಾದರೂ ಕಾಫಿನ ತೊಗೊಳ್ತೀನಿ. ಸಮ್ಟೈಮ್ಸ್ ತೊಗೊಳ್ಳೋದಿಲ್ಲ, ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ತೀನಿ. ಅದೇನೋ ಗೊತ್ತಿಲ್ಲ, ಅದು ಒಂಥರ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ತುಂಬ ತೊಗೊಳ್ಳೋದಿಲ್ಲ, ಒಂದು 1/2 glass ಅಷ್ಟು ಕಾಫಿನ ತೊಗೊಳ್ತೀನಿ. ನೋಡಿ, ಇದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ, ಒಳಗಡೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಅದೇ ರೀತಿ ತಿನ್ನೋದಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಪಾಪುಗೂ ಕ್ಯಾರೆಟ್ ರೈಸ್ನ ತಿನ್ಸೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಅವಳು ಕ್ಯಾರೆಟ್ ರೈಸ್ ತಿನ್ನಲಿಲ್ಲ. ಹಾಗಾಗಿ ಅವಳಿಗೆ ಸಾಫ್ಟಾಗಿ ಉಪಮಾನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಕ್ಯಾರೆಟ್ನ ತುರಿದು ಹಾಕಿದ್ದೀನಿ, ಹಾಗೆಯೇ ಸಬ್ಬಕ್ಕಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿ ಹಾಕಿರುವಂಥದ್ದು ಸಾಫ್ಟಾಗಿ ಮಾಡಿಕೊಟ್ರೆ ತಿಂತಾಳೆ. ಹಾಗೆಯೇ ನಾನು ಫ್ಲಿಪ್ಕಾರ್ಟಲ್ಲಿ ಈ ಒಂದು ಟಾಯ್ನ ಪರ್ಚೇಸ್ ಮಾಡಿದ್ದೆ. ಸೊ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ, ಹಾಗೆಯೇ ತುಂಬಾ ಇಷ್ಟ ಆಗುತ್ತೆ ಮಕ್ಕಳುಗಳಿಗೆ ಅಂತ ಹೇಳ್ಬೋದು. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಯಾರಿಗಾದರೂ ಈ ಟಾಯ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಡು ಅಲ್ಲಿ ಡಕ್ನ, ಅಮ್ಮೋ ಡಕ್ಕಲ್ಲಿಡು.
ಪಾಪುದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದ ನಂತರ ಸ್ವಲ್ಪ ಹೊತ್ತು ಆಟ ಆಡಿದ್ದಾದಮೇಲೆ ಸ್ನಾನ ಮಾಡಿಸ್ತೀನಿ. ಸೊ ಸ್ನಾನ ಬಿಸಿಲಿದ್ದರೆ ನಾನು ಅದನ್ನು ನೋಡಿಕೊಂಡು ಸ್ನಾನ ಮಾಡಿಸೋವಂಥದ್ದು. ಸ್ನಾನ ಮಾಡಿಸಿದ ನಂತರ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತಾಳೆ ಕೂಡ. ಸೊ ಅದಾದ ನಂತರ ನಾನು ನನ್ನ ಕೆಲಸ ಏನೇನಿರುತ್ತೆ ಕೆಲವೊಂದನ್ನು ಮುಗಿಸ್ಕೊಳ್ಬಿಡ್ಬೋದು. ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿದ ತಕ್ಷಣ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಅಟ್ಲೀಸ್ಟ್ ಒಂದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಅಂದರೂ ಕೂಡ 1 ಅವರ್ ಮಲಗ್ತಾಳೆ ಅಷ್ಟೇನೆ. ಅದಾದ ನಂತರ ಪಾಪುನ ಮಲಗಿಸಿದಾದ್ಮೇಲೆ ನನ್ನ ಕಿಚನಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ನಾನು ಬೇಗ ಮುಗಿಸ್ಕೊಳ್ಬಿಡ್ತೀನಿ. ಸೊ ಪಾಪು ಎದ್ಮೇಲೆ ಅದಾಗೋದಿಲ್ಲ. ಹಾಗಾಗಿ ಮತ್ತೆ ಇದೆಲ್ಲ ಆದ ನಂತರ ಲಂಚ್ ಟೈಮ್ ಕೂಡ ಬಂದ್ಬಿಡುತ್ತೆ. ಸೊ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಪಾಪುಗೆ ಊಟನೆಲ್ಲ ಮಾಡಿಸ್ಕೊಂಡು ಪೃಥ್ವಿಗ್ನ ಕರ್ಕೊಂಡು ಬಂದು ಅದಾದ ನಂತರ ಹೋಗೋಣ ಅಂತ ಹೇಳಿ ಇನ್ನು ಪಾಪು ಮಲ್ಕೊಂಡಾದಮೇಲೆ ಕಿಚನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನದ ಲಂಚಿಗೆ ಅಂತ ಹೇಳಿ ರಾಗಿ ಸರಿನ ತಿನ್ನಿಸ್ತಾ ಇದ್ದೀನಿ. ಸೊ ಇನ್ನೂ ಮುದ್ದೆ ಎಲ್ಲ ಕೊಡುವಂಥ ಏಜ್ ಅಲ್ಲ, ಹಾಗಾಗಿ ನಾನು ರಾಗಿ ಸರಿನೇ ತಿನ್ನಿಸ್ತೀನಿ. ಡೈಲಿ ಒನ್ಸ್ ಆದರೂ ನಾನು ರಾಗಿ ಸರಿ ಕೊಡ್ತೀನಿ. ದೊಡ್ಡವರಾಗ್ತಾ ಮುದ್ದೆ ತಿಂತಾರೋ ಇಲ್ವೋ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ನಾನು ಮನೆಯಲ್ಲಿ ಮಾಡ್ಕೊಂಡಿರೋಂಥ ಪೌಡರ್ ಆಗಿರೋದ್ರಿಂದ ಇದರಲ್ಲಿ ಡ್ರೈ ಫ್ರೂಟ್ಸು ಹಾಗೆ ಸ್ಪ್ರೌಟೆಡ್ ರಾಗಿ ಎಲ್ಲನೂ ಹಾಕಿರೋದ್ರಿಂದ 1 ಟೈಮ್ ಇದನ್ನು ಕೊಡ್ತೀನಿ. ಇದು ಸಾಲಿಡ್ಸ್ ಆಗಿರೋದ್ರಿಂದ ಅವಳು ಕೂರಿಸ್ಕೊಂಡು ತಿನ್ನಿಸಿದ್ರೆ ಉಗಿದ್ಬಿಡ್ತಾಳೆ. ಹಾಗಾಗಿ ಈ ರೀತಿ ಅರ್ಧ ಮಲಗಿಸ್ಕೊಂಡು ತಿನ್ನಿಸ್ತೀನಿ. ಇದಾದ ನಂತರ ಪೃಥ್ವಿಕ್ನೂ ಕೂಡ ಸ್ಕೂಲಿಂದ ಕರ್ಕೊಂಡು ಬರಬೇಕಾಗಿತ್ತು, ಹಾಗಾಗಿ ಹೊರಟೆ. ಸೊ ಪೃಥ್ವಿಕ್ನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ಹೊರಗಡೆ ಹೋಗೋದಿತ್ತು. ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನನಗೆ ಒಂದು DM ಬಂದಿತ್ತು, ಲಡ್ಡು ಊಟ ಮಾಡುವಾಗ ಹಠ ಮಾಡೋದಿಲ್ವಾ ಅಂತ. ಖಂಡಿತವಾಗೂ ಹಠ ಮಾಡ್ತಾಳೆ. ಯಾವ ಮಕ್ಕಳು ಊಟ ಮಾಡೋವಾಗ ಹಠ ಮಾಡಲ್ಲ ಹೇಳಿ? ನಾವು ಅವ್ರನ್ನ ಏನಾದರೂ ಮಾಡಿ ಎಂಗೇಜ್ ಮಾಡಿ ಹೇಗಾದರೂ ಮಾಡಿ ತಿನ್ನಿಸ್ಬೇಕಾಗತ್ತೆ. ಯಾವಾಗಲೂ ಪೃಥ್ವಿಕ್ನ ನಾನೇನು ಪಿಕ್ ಮಾಡೋದಿಲ್ಲ, ಸಮ್ಟೈಮ್ಸ್ ಯಾವಾಗಾದರೂ ಅಷ್ಟೇನೆ. ಇದಾದ ನಂತರ ಅವನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅದಾದ ನಂತರ ಊಟನೂ ಮಾಡಿಕೊಂಡು ಅವನಿಗೆ ಹೋಮ್ ವರ್ಕ್ಸ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಸೊ ಕೆಲವೊಂದು ವರ್ಕ್ಶೀಟ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿಸ್ಬೇಕಾಗತ್ತೆ. ಯಾರಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಇರೋ ಕೆಲಸಗಳನ್ನ ಮುಗಿಸ್ಕೊಂಡು ಅದಾದ ನಂತರ ಹೋಗೋದು ಬೆಟರ್ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಬರಬೇಕಾಗಿತ್ತು, ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ತೊಗೊಳ್ಬೇಕಾಗಿತ್ತು. ಪೃಥ್ವಿಕ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನಾವು 3 ಜನನೇ ಹೋಗ್ತಾ ಇದ್ದೀವಿ. ಇಬ್ಬರನ್ನು ಕರ್ಕೊಂಡು ಹೋದರೆ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅಮ್ಮ ಹೊಡೆದು ಹಾಕಿದ್ರೆ ನಮ್ಮ ಮೇಲೆ ನಾವೇ ತಗೊಂಡೋಗ್ಬೇಕು. ಆಲ್ರೆಡಿ ಕ್ರೀಮ್ಸ್ ಎಲ್ಲ ಇದೆ. ಬೇಕಾ? ಬೇಬಿನ ಅದು ಪಿಕಚ್ಚು ಅದು ಪಿಕಚ್ಚು ಅದು ಬೇಕಾ? ಇಷ್ಟ ಆಯ್ತಾ? ಅಮ್ಮ ಕೊಡು. ಹೋಗಿ ಏನು ಬೇಕೋ ತಗೋ. ಏನು ಬೇಕೋ ತಗೋ. ಅಲ್ಲಿ ಹೋಗು, ಅಲ್ಲಿ ಏನು ಬೇಕೋ ತಗೋ. ಸಾಫ್ಟ್ ಟಾಯ್ಸು ಅದು ಬೇಡವಾ? ಅದು ತಗೋ, ಅಲ್ಲಿ ಟೈಗರ್ ಇದೆ ತಗೋ. ಟೈಗರ್ ಪಪ್ಪಿ ಇದೆ ನೋಡು, ಪಪ್ಪಿ ಇಷ್ಟ ಅಲ್ವಾ? ಪಪ್ಪಿ ಅಲ್ಲ, ಇದು ಎಲಿಫೆಂಟ್ ಇದೆ. ಯೂನಿಕಾರ್ನ್ ಇದೆ ನೋಡು. ಯೂನಿಕಾರ್ನ್ ಬೇಡವಾ? ಇದು ಬೇಡವಾ? ಬಾಲ್ ಇದೆ ನೋಡು. ಬಾಲ್ ತಗೋ. ಯಾವ್ದು ಇಷ್ಟನೋ ತಗೋ. ಡಿಮಾರ್ಟ್ ಅಂದರೆ ಹಾಗೇ ನಾವು ಏನೋ ಒಂದು ತೊಗೋಬೇಕು ಅಂತ ಲಿಸ್ಟ್ ಮಾಡಿಕೊಂಡೇ ಹೋಗ್ತೀವಿ, ಬಟ್ ಇನ್ನೇನೋ ಒಂದು ತೊಗೊಳ್ಳೋ ಥರ ಆಗಿಬಿಡುತ್ತೆ. ಅದಾದ ನಂತರ ನಾವು ಏನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ ಅದನ್ನಂತೂ ತೊಗೊಂಡ್ವಿ.
ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಇನ್ನು ಮನೆಗೆ ಬಂದಮೇಲೆ ಎಷ್ಟು ಟಯರ್ಡ್ ಆಗಿತ್ತು ಅಂತ ಅಂದರೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನಾದರೂ ಒಂದು ಕೆಲಸ ಇದ್ಬಿಡುತ್ತೆ. ಯಾರಾದರೂ ಏನಾದರೂ ಮಾಡಿಕೊಟ್ರೆ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಯಾವಾಗೂ ಅನ್ಸೋದಿಲ್ಲ, ಬಟ್ ಅಪರೂಪಕ್ಕಾದರೂ ಅನಿಸುತ್ತೆ. ಹಾಗಾಗಿ ನನ್ನ ಹಸ್ಬೆಂಡು ಅವ್ರಿಗೇನು ಬರುತ್ತೋ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವರಿಗೆ ಕುಕ್ಕಿಂಗ್ ಬರೋದಿಲ್ಲ. ಮದುವೆ ಆದಾಗಿಂದ ಯಾವತ್ತೂ ಕುಕ್ ಕೂಡ ಮಾಡಿಲ್ಲ ಅವರು. ಅರ್ಜೆಂಟಾಗಿ ಅಂತ ಆಗೋದಂದರೆ ಅವಲಕ್ಕಿನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ನಾನು ಸ್ವಲ್ಪ ಗೈಡ್ಲೈನ್ಸ್ ಮಾಡ್ತಾಯಿದ್ದೆ ಅಷ್ಟೇ. ನಿಜವಾಗೂ ಮಾಡ್ಕೊಡ್ತಾ ಇಲ್ವಾ? ಏನಕ್ಕೆ ಮಾಡ್ಕೊಡ್ತಿದ್ದೀರಾ ಮತ್ತೆ? ಒಂದಿನ ರಜಾ ನಿಮ್ಮ ಕಿಚನ್, ಅದಕ್ಕೆ ಒಂದು ದಿನ ರಜಾ ಅಲ್ಲ, ಒನ್ ಟೈಮ್ಗೆ ರಜಾ. ಒಂದೇ ಸರಿ ಮೂಗಿನ ಎಲ್ಲಿಂದ ಬರುತ್ತೋ ಗೊತ್ತಾಗಲ್ಲ. ಮೆಣಸಿನ್ಕಾಯಿ, ಚೋಟ್ ಮೆಣಸಿನ್ಕಾಯಿ ಅಲ್ಲ, ಇದು ಉದ್ದ ಮೆಣಸಿನ್ಕಾಯಿ. ಇದೇ ಕಟ್ ಮಾಡ್ಬೇಕಾ? ಕಿಚನ್ ಅಂತೂ ಹಾಳು ಮಾಡಿಬಿಡಿ, ನೀಟಾಗಿ ಇರಬೇಕು. ಓಹೋ, ಸೊ ಈ ಥರ ಮೆಣಸಿನ್ಕಾಯಿ ಹಚ್ಚಬೇಕು. ಉದ್ದದ ಹಚ್ಚಿದ್ರೇ ಚೆನ್ನಾಗಿ ಅದರಲ್ಲಿ ಫ್ರೈ ಆಗುತ್ತೆ. ಅಡ್ಡ ಹಚ್ಚಿದ್ರೆ ಪೀಸ್ ಥರ ಇರುತ್ತೆ. ಅದ್ಯಾವುದೋ ಕೊಳ್ತೋಗಿದೆ, ಬೇಡ. ಸಾಕು. ಸಾಸಿವೆಗೆ ಯಾರು ಸೌಟ್ ಅಲ್ವಾ? ಇದನ್ನ ಹಾಕಿ ಸ್ಲೋ ಆಗಿ ಬಿಡಬೇಕು. ಒಂದೇ ಸರಿ ಹಾಕಿ ಬಟು ಸಿಗುತ್ತೆ. ಸೊ ಕಡಲೆ ಬೀಜ ಹಾಕಿದ್ದೀನಿ, ಕಡಲೆ ಕಾಳು ಹಾಕಿದ್ದೀನಿ. ಕಡಲೆ ಕಾಳಲ್ಲ, ಅದು ಕಡಲೆಬೇಳೆ. ನಮ್ಮ ಗಂಡು ಕುಡ್ಕೊಂಡು ಕಡಲೆ ಬೇಕು. ಇಷ್ಟ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋದರೆ ಕಡಲೆ ಬೀಜ ಎಲ್ಲ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಅಂದ್ಕೊಂಡೆ ಜಾಸ್ತಿ ಫ್ರೈ ಮಾಡ್ತಾ ಇದ್ದೀರಾ. ಇವಾಗ ನಾನು ಕಟ್ ಮಾಡಿರ್ತಕ್ಕಂಥ ಆನಿಯನ್ನು ಸ್ಲೋ ಆಗಿ ಹಾಕ್ಬೇಕಿದ್ರಲ್ಲಿ. ಒಂದೇ ಸರಿ ಹಾಕ್ತಾ ಇದ್ರೆ ಕೈ ಇದಾಗುತ್ತೆ. ಒಟ್ಟು ಹಾಕ್ಬಿಟ್ಟು ಕಡೆ ಜಾಸ್ತಿ ಆನಿ ನಾವು ಪಕೋಡಕ್ಕೆ ಆ ಥರ ಹಾಕ್ತಿದ್ವಿ ನಾವು. ಪಕೋಡ ಅಂದ್ಕೊಂಡು ಕ್ಯಾಪ್ಸಿಕಮ್ಮು ಹಾಕ್ಬೇಕು ಒಟ್ಟಿಗೆ, ಚಿಲ್ಲಿ ಕೂಡ. ಎಲ್ಲೊಂದು ಸರಿ ಹಾಕ್ಬೇಕು ಅಂತಪ್ಪ ಹಾಕ್ತೀವಿ. ಅಷ್ಟೇ, ಫ್ರೈ ಮಾಡ್ತಾನೆ ಇರಬೇಕು. ಹೆಲ್ತ್ಗೋಸ್ಕರ ಜಾಸ್ತಿ ಎಣ್ಣೆ ತಿನ್ಬೋದು ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ತಿಂದರೂ ಅವರ ಹತ್ರ ಹೋಗಬೇಕು, ಕಡಿಮೆ ತಿಂದರೂ ಅವರ ಹತ್ರ ಹೋಗಬೇಕು, ಆ ಥರ ಆಗ್ಬಿಟ್ಟು ಇವಾಗ. ಯಾರ ಬ್ಯಾಚುಲರ್ಸ್ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬೇಕಿದ್ರೆ ಮುಂಚೆ ತುರಿನಲ್ಲ, ನೀವು ಹೇಳಿದ್ದೆ ಸರ್ ತುರಿತೀನಿ ಅಂತ ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಕಿಲ್ಲ, ಬೇಡ, ಕಾಯಿ ಲಾಸ್ಟ್. ನಾನು ಹುಡುಗನಾಗಿದ್ದಾಗ, ತುಂಬ ಚಿಕ್ಕ ಹುಡುಗನಾಗಿದ್ದ, ನಾನೆಲ್ಲ ಮಾಡಿದ್ದೀನಿ ಈ ಥರ ಎಲ್ಲ ಅಡುಗೆನಾ? ಹೌದು, ನಿಜನಾ? ಅಡುಗೆ ಅಂತಂದರೆ ಚಿತ್ರಾನ್ನ ಮಾಡಿದ್ದೀನಿ, ಅವಲಕ್ಕಿ ಮಾಡಿದ್ದೀನಿ, ಉಪ್ಪಿಟ್ಟು ಮಾಡಿದ್ದೀನಿ. ಅವಲಕ್ಕಿಗೂ ಚಿತ್ರಾನ್ನಕ್ಕೂ ಮತ್ತು ಉಪ್ಪಿಟ್ಟಿಗೂ ಒಂದೇ ತರಕಾರಿ. ಚಿತ್ರಾನ್ನ ಕ್ಯಾರೆಟ್ ಹಾಕ್ತೀರಾ? ಹಾಂ, ಚಿತ್ರಾನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಚೆನ್ನಾಗಿರುತ್ತೆ. ಕ್ಯಾರೆಟ್ ಚಿತ್ರಾನ್ನ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ.
ಅದಕ್ಕೆಪ್ಪ ಮ್ಯಾಗಿನೇ ಬೆಟರ್ ಅಲ್ಲೇನು ಮನ್ಮಿತಾ? ಮ್ಯಾಗಿ ನೂಡಲ್ಸೇ ಬೆಟರ್. ಇಲ್ಲ ಮನ್ಮಿತಾ, ಮ್ಯಾಗಿ ನೂಡಲ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಾನು ಸುಮ್ಮನೆ ಹಂಗಂದೆ, ಅಂದರೆ ಅದು ಫಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆಯಲ್ಲಿ. ಆದರೆ ಬೇರೆ ಅಂತೂ ಇಂಥ ಅವಲಕ್ಕಿ ಆಯ್ತಪ್ಪ. ಅವಲಕ್ಕಿ ಮಾಡಿಬಿಟ್ಟೆ, ಏನೋ ಒಂದು ಚಾಲೆಂಜಿಂಗ್ ಮಾಡಿ. ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗೆಲ್ಲ ಮಾಡಿದ್ದೆ. ಫಿಫ್ತ್ಗೆ ನಾನೇ ಮಾಡಿಲ್ಲ, ಅಂದರೆ ನಾನು ಮಾಡಿದ್ದೆ ಮನೆಯಲ್ಲಿ. ಸರ್ವ್ ಮಾಡಿ ನೋಡೋಣ ಟೇಸ್ಟ್. ಅಂತೂ ಅವಲಕ್ಕಿ ಅಂತೂ ಆಯಿತು. ಹೇಗಾದರೂ ಮಾಡಿರಲಿ, ಅದರಲ್ಲಿ ಸಾಲ್ಟ್ ಆದರೂ ಕಡಿಮೆ ಇರಲಿ, ಈ ರೀತಿ ಅಪರೂಪಕ್ಕೆ ಪ್ರೀತಿಯಿಂದ ಮಾಡಿಕೊಟ್ಟಾಗ ತಿನ್ನಬೇಕು ಅಂತ ಅನಿಸುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಅವರು ಖುಷಿಯಾಗಿ ಮಾತಾಡಿಕೊಂಡು ಕುಕ್ ಮಾಡ್ತಿದ್ದರಿಂದ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಇಲ್ಲದೆ ರ್ಯಾಂಡಮ್ ಆಗಿ ಅವ್ರು ಯಾವ ರೀತಿ ಮಾತಾಡ್ತಾಯಿದ್ರು ಅದೇ ರೀತಿಯೇ ನಾನು ವಿಡಿಯೋನ ಹಾಕಿದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಒಂದು ಡೈಲಿ ವ್ಲಾಗ್, ಎ ಡೇ ಇನ್ ಮೈ ಲೈಫ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಟೇಕ್ ಕೇರ್.